ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೃದಯ ಭಾಗದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ನೆಲೆಸಿರುವ ಅದ್ಭುತ ಐತಿಹಾಸಿಕ ತಾಣವೇ ಹಂಪಿ. ಒಮ್ಮೆ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿದ್ದ ಈ ನೆಲ ಇಂದಿಗೂ ತನ್ನ ವೈಭವದ ಪ್ರತಿಧ್ವನಿಯನ್ನು ಕಲ್ಲಿನ ಮೂಲಕ ಹೇಳುತ್ತಿದೆ. 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಬೆಳೆದ ಹಂಪಿ ವ್ಯಾಪಾರ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಕೇಂದ್ರವಾಗಿತ್ತು. ಪರ್ಷಿಯನ್ ಮತ್ತು ಪೋರ್ಟುಗೀಸ್ ಪ್ರಯಾಣಿಕರು ಈ ನಗರದ ಶ್ರೀಮಂತಿಕೆಯನ್ನು ನೋಡಿ ಆಶ್ಚರ್ಯಪಟ್ಟಿದ್ದರು ಎಂದು ಇತಿಹಾಸ ಹೇಳುತ್ತದೆ. ಹಂಪಿಯ ಆಧ್ಯಾತ್ಮಿಕ ಹೃದಯವೇ ವಿರೂಪಾಕ್ಷ ದೇವಾಲಯ. ಈ ದೇವಾಲಯದ ಗೋಪುರವು ದೂರದಿಂದಲೇ ಕಾಣಿಸುತ್ತದೆ. ಇಂದಿಗೂ ನಿರಂತರ ಪೂಜೆ ನಡೆಯುತ್ತಿರುವ ಈ ಕ್ಷೇತ್ರ ಭಕ್ತಿ ಮತ್ತು ಪರಂಪರೆಯ ಸಂಕೇತವಾಗಿದೆ. ಮುಂದೆ ಸಾಗಿದಾಗ ನಮ್ಮ ಕಣ್ಣಿಗೆ ಬೀಳುವುದು ವಿಠ್ಠಲ ದೇವಾಲಯ. ಇಲ್ಲಿ ಇರುವ ಕಲ್ಲಿನ ರಥವು ಹಂಪಿಯ ಪ್ರತೀಕವಾಗಿ ಪ್ರಸಿದ್ಧವಾಗಿದೆ. ದೇವಾಲಯದ ಸಂಗೀತ ಸ್ತಂಭಗಳು ಶಿಲ್ಪಿಗಳ ಅದ್ಭುತ ಪ್ರತಿಭೆಗೆ ಸಾಕ್ಷಿಯಾಗಿವೆ. ರಾಜಮನೆತನದ ವಾಸ್ತುಶಿಲ್ಪದ ಸೊಬಗನ್ನು ಕಾಣಬೇಕಾದರೆ ಲೋಟಸ್ ಮಹಲ್ ನೋಡಲೇಬೇಕು. ಹೂವಿನ ಆಕಾರದ ಈ ಅರಮನೆ ಇಂಡೋ ಇಸ್ಲಾಮಿಕ್ ಶೈಲಿಯ ಸುಂದರ ಸಂಯೋಜನೆ. ಅದರ ಪಕ್ಕದಲ್ಲೇ ಇರುವ ಆನೆ ಸಾಲೆ ರಾಜವಂಶದ ಆನೆಗಳಿಗಾಗಿ ನಿರ್ಮಿಸಲಾದ ಭವ್ಯ ಕಟ್ಟಡ. ಹಂಪಿಯ ಮಾರುಕಟ್ಟೆ ಬೀದಿಗಳು, ಕಲ್ಲಿನ ಮಂಟಪಗಳು ಮತ್ತು ವಿಶಾಲ ಉತ್ಸವ ವೇದಿಕೆಗಳು ಎಲ್ಲವೂ ಆ ಕಾಲದ ಸಾಂಸ್ಕೃತಿಕ ಚಟುವಟಿಕೆಗಳ ನೆನಪನ್ನು ತರಿಸುತ್ತವೆ. ಇಲ್ಲಿ ನಡೆದ ಉತ್ಸವಗಳು, ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳು, ಜನಜಂಗುಳಿ ಇವೆಲ್ಲವೂ ಈ ನೆಲದ ವೈಭವವನ್ನು ತೋರಿಸುತ್ತವೆ. ಸಂಜೆ ಸಮಯದಲ್ಲಿ ಮಾತಂಗ ಬೆಟ್ಟದ ಮೇಲಿಂದ ಸೂರ್ಯಾಸ್ತವನ್ನು ನೋಡುವುದು ಒಂದು ಅದ್ಭುತ ಅನುಭವ. ಬಂಡೆಗಳ ಮಧ್ಯೆ ಕೆಂಪು ಬಣ್ಣದ ಸೂರ್ಯನಾನವಾಗಿ ಅಸ್ತಮಿಸುವ ದೃಶ್ಯ ಮನಸ್ಸಿಗೆ ಶಾಂತಿ ನೀಡುತ್ತದೆ. 1986ರಲ್ಲಿ ಯುನೆಸ್ಕೋದಿಂದ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಲ್ಪಟ್ಟ ಹಂಪಿ ಇಂದು ವಿಶ್ವದ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಇದು ಕೇವಲ ಇತಿಹಾಸವಲ್ಲ, ಇದು ನಮ್ಮ ಹೆಮ್ಮೆ, ನಮ್ಮ ಪರಂಪರೆ. ಹಂಪಿ ನಮಗೆ ಒಂದು ಪಾಠ ಹೇಳುತ್ತದೆ. ಸಾಮ್ರಾಜ್ಯಗಳು ಏಳುತ್ತವೆ, ಬೆಳೆಯುತ್ತವೆ, ಆದರೆ ಕಾಲದ ಹೊಡೆತಕ್ಕೆ ಕುಸಿಯುತ್ತವೆ. ಆದರೆ ಸಂಸ್ಕೃತಿ ಮತ್ತು ಕಲೆ ಎಂದಿಗೂ ನಾಶವಾಗುವುದಿಲ್ಲ. ನೀವು ಹಂಪಿಗೆ ಭೇಟಿ ನೀಡಿದಾಗ ಕೇವಲ ಕಲ್ಲುಗಳನ್ನು ನೋಡಬೇಡಿ, ಅವುಗಳೊಳಗೆ ಮಡಚಿರುವ ಇತಿಹಾಸವನ್ನು ಕೇಳಿ. ಪ್ರತಿಯೊಂದು ಶಿಲ್ಪವೂ ಒಂದು ಕಥೆ ಹೇಳುತ್ತದೆ. ಪ್ರತಿಯೊಂದು ಮಂಟಪವೂ ಒಂದು ಸಂಭ್ರಮವನ್ನು ನೆನಪಿಸುತ್ತದೆ. ಹಂಪಿ ಇದು ಕಲ್ಲಿನಲ್ಲೇ ಕೆತ್ತಿದ ಕಾವ್ಯ. ಒಮ್ಮೆ ಭೇಟಿ ನೀಡಿ ಅದರ ವೈಭವವನ್ನು ನಿಮ್ಮ ಹೃದಯದಲ್ಲಿ ಸದಾ ಉಳಿಸಿಕೊಳ್ಳಿ.